ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆ ನನ್ನ ಕಡೆಯಿಂದ ಹಾರ್ಟ್ಲಿ ಥ್ಯಾಂಕ್ ಯು. ಇವತ್ತು ನಾನು ಸ್ನೇಹ ಸಂಬಂಧ ಅನ್ನೋ ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾವು ಚಿಕ್ಕವರಿಂದನೂ ನಮಗೆ ಫ್ರೆಂಡ್ಸ್ ಅಂತ ಇದ್ದೇ ಇರ್ತಾರೆ. ಚಿಕ್ಕವರಿದ್ದಾಗ ಒಂದು, ಮತ್ತು ಮಿಡ್ಲ್ ಸ್ಕೂಲಿಗೆ ಹೋದಾಗ ಒಂಥರ ಫ್ರೆಂಡ್ಸು, ಹೈಸ್ಕೂಲಿಗೆ ಹೋದಾಗ ಒಂಥರ ಫ್ರೆಂಡ್ಸು, ಮತ್ತು ಕಾಲೇಜ್ ಫ್ರೆಂಡ್ಸು, ಈ ಥರ ನಾವು ದೊಡ್ಡವ್ರು ಆಗ್ತಾ ಆಗ್ತಾ ಫ್ರೆಂಡ್ಸ್ಗಳು ಚೇಂಜ್ ಆಗ್ತಾ ಹೋಗ್ತಾರೆ. ಆದರೆ ನಮ್ಮ ಲೈಫಲ್ಲಿ ಹುಡುಗರಿಗೆ ಆಗಲಿ ಹುಡುಗಿರಿಗೆ ಆಗಲಿ ಜೀವದ ಗೆಳೆಯ ಅಥವಾ ಜೀವದ ಗೆಳತಿ ಇರಲೇಬೇಕು. ಇದ್ದರೆ ಇವಾಗ ನಾವು ಈ ಅಪ್ಪ ಅಮ್ಮನ ಹತ್ರನೇ ಆಗಲಿ ಯಾರ ಹತ್ರನೇ ಆಗಲಿ ನಮ್ಮ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳಕ್ಕಾಗದೇ ಇರೋದನ್ನು ನಾವು ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೋಬೇಕು. ಒಂದು ತಪ್ಪೇ ಮಾಡಲಿ ಫ್ರೆಂಡ್ ಹತ್ರ ಶೇರ್ ಮಾಡ್ಕೋಬೇಕು. ಜೀವದ ಗೆಳೆಯ ಅಥವಾ ಜೀವದ ಗೆಳತಿ ಅನ್ನೋರಿದ್ದರೆ ಇವಾಗ ನಾವು ಅವ್ರನ್ನ ಎಷ್ಟು ಮಟ್ಟಿಗೆ ನಂಬಿರ್ತೀವಿ ಆ ನಂಬಿಕೆನ ಅವರು ಉಳಿಸ್ಕೊಳ್ಳೋ ಥರ ಫ್ರೆಂಡ್ಸ್ ಇರಬೇಕು. ಯಾಕಂದರೆ ವ್ಯಕ್ತಿನ ಫ್ರೆಂಡ್ ಮಾಡ್ಕೊಳ್ಳೋದಕ್ಕಿಂತ ವ್ಯಕ್ತಿತ್ವನ ಫ್ರೆಂಡ್ ಮಾಡ್ಕೊಳ್ಬೇಕು. ಯಾಕಂದರೆ ಇವಾಗ ನಾವು ಅವ್ರು ನಮ್ಮ ಜೊತೆ ಚೆನ್ನಾಗಿದ್ದಾಗ ನಮ್ಮ ಪ್ರತಿಯೊಂದು ಫೀಲಿಂಗ್ಸ್ನು ನಾವು ಅವ್ರ ಹತ್ರನ ಶೇರ್ ಮಾಡ್ಕೊಂಡಿರ್ತೀವಿ. ಏನಾದರೂ ನಮ್ಮಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಬಂದಾಗ ನಾವಿಬ್ಬರೇ ಕೂತು ಮಾತಾಡ್ಕೋಬೇಕು. ಅಯ್ಯೋ ಅವ್ರು ಹಂಗೆ ಆ ಥರ ಹೇಳಿದ್ಲು, ಅವಳು ಆ ಥರ ತಪ್ಪು ಮಾಡಿದ್ಲಂತೆ, ಈಗ ನಾವು ತಪ್ಪು ಮಾಡಿ ಇದು ತಪ್ಪು ನೀನು ಇದು ಮಾಡಬೇಡ ಅಂತ ಹೇಳೋ ರೈಟ್ಸು ಫ್ರೆಂಡ್ಸಿಗೆ ಇರಬೇಕು. ಮತ್ತು ಆ ಕ್ವಾಲಿಟಿನ ಅವ್ರು ಉಳಿಸ್ಕೊಳ್ಳೋ ಥರ ಇರಬೇಕು. ಇವಾಗ ನಾವು ಏನಾದರೂ ನಮ್ಮಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಬಂದಾಗ ಆ ಥರ ಹೇಳಿದ್ರು ನನಗೆ ಅಂತ ಇನ್ನೊಬ್ರ ಹತ್ರ ಶೇರ್ ಮಾಡ್ಕೊಳ್ಳೋ ಥರ ಇರಬಾರ್ದು. ನಮ್ಮಿಬ್ಬರ ಮಧ್ಯೆ ಎಂಥದೇ ಪ್ರಾಬ್ಲಮ್ ಬರಲಿ ನಾವಿಬ್ಬರೇ ಕೂತು ಮಾತಾಡ್ಕೊಳ್ಳೋ ಥರ ಇರಬೇಕು. ಆ ಥರ ಫ್ರೆಂಡ್ಶಿಪ್ಪು ಬಿಲ್ಡ್ ಆಗಿರಬೇಕು. ಇವಾಗ ನಾನು ಇದ್ದೀನಿ, ನಾನು ಫ್ರೆಂಡು ಅಂತೇಳಿ ಭುಜದ ಮೇಲೆ ಕೈ ಹಾಕ್ಕೊಂಡು ತಿರುಗೋ ಫ್ರೆಂಡ್ಗಿಂತ ಯಾವುದೇ ಕಷ್ಟದಲ್ಲಾಗಲಿ ನಾನಿದ್ದೀನಿ ಹೆದರಬೇಡ ಅಂತ ಹೇಳೋ ಫ್ರೆಂಡು ಇಂಪಾರ್ಟೆಂಟ್ ಆಗಿರ್ತಾರೆ ಲೈಫಲ್ಲಿ. ಹೊತ್ತಾಗ ಕಣ್ಣೀರು ಒರೆಸೋಕ್ಕೆ ಫ್ರೆಂಡು ಕಣ್ಣೀರು ಒರೆಸೋ ಅಂಥ ಫ್ರೆಂಡ್ ಇದ್ದರೆ ನಿಜವಾಗ್ಲೂ ಆ ಕಣ್ಣೀರು ಸತ ಇಷ್ಟ ಆಗುತ್ತಂತೆ. ಆ ಥರ ಫ್ರೆಂಡ್ ಇರಬೇಕು. ಏನಂದರೆ ಹುಟ್ಟಿ ಸಾಯೋ ಅಂಥವನು ಮನುಷ್ಯ, ಹುಟ್ಟದೇ ಸಾಯದೇ ಇರೋನು ದೇವರು, ಮತ್ತು ಇನ್ನೊಬ್ಬರನ್ನ ಸಾಯಿಸೋ ಅಂಥದ್ದು ಪ್ರೀತಿ, ಸಾಯೋರ್ನೂ ಬದುಕಿಸೋ ಅಂಥದ್ದು ಸ್ನೇಹ ಅಂತ ಹೇಳ್ತಾರೆ ಅಲ್ವಾ. ಹಂಗೇ ಸ್ನೇಹ ಜೀವನದಲ್ಲಿ ತುಂಬಾ ಮುಖ್ಯ. ಸಾವಿರಾರು ಜನ 100 ಫ್ರೆಂಡ್ಸ್ ಇರೋದಕ್ಕಿಂತ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋ ಒಬ್ಬರು ವ್ಯಕ್ತಿ ಮತ್ತು ನಮ್ಮ ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ಳೋ ಒಬ್ಬ ಸ್ನೇಹಿತ ನಮ್ಮ ಜೊತೆ ಇದ್ದರೆ ನಮ್ಮ ಜೀವನನೇ ಸುಂದರವಾಗಿರುತ್ತೆ ಅಂತ ಹೇಳ್ತಾರೆ. ಫ್ರೆಂಡ್ಶಿಪ್ ಅಂದರೆ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಪ್ರೀತಿ ಅನ್ನೋದು ಸ್ವಾರ್ಥ, ಅಮ್ಮನ ಪ್ರೀತಿಯೇ ಅಮೃತ, ಅಪ್ಪನ ಪ್ರೀತಿಯೇ ಅದ್ಭುತ, ಪ್ರೇಮಿಗಳ ಪ್ರೀತಿ ಸ್ವಾರ್ಥ, ಆದರೆ ಸ್ನೇಹ ಒಂದೇ ಶಾಶ್ವತ. ಸ್ನೇಹ ನಿಜವಾಗ್ಲೂ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟು. ಇವಾಗ ಲವರ್ ಇರಲೇಬೇಕು, ಜೀವನ ಚೆನ್ನಾಗಿರಬೇಕು ಅಂದರೆ ಅಂತ ಏನಿಲ್ಲ. ನಮ್ಮ ಕಷ್ಟ ಸುಖನ ಹಂಚ್ಕೊಳ್ಳೋಕ್ಕೆ ಒಬ್ಬ ಗೆಳೆಯ ಇದ್ದರೆ ಸಾಕು. ನಮ್ಮ ಲೈಫಲ್ಲಿ ತುಂಬ ಇವಾಗ ಅಪ್ಪ ಅಮ್ಮನ ಹತ್ರನೂ ಹೇಳ್ಕೊಳಕ್ಕಾಗಲ್ಲ, ಪಕ್ಕದವ್ರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಅಂಥ ವಿಚಾರಗಳನ್ನು ಎಷ್ಟೋ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ತೀವಿ. ಇವಾಗ ಏನಾದರೂ ಒಂದು ಪ್ರಾಬ್ಲಮ್ಸ್ ಅಂತ ಬಂದರೆ ಫ್ರೆಂಡ್ನೇ ಕೇಳ್ತೀವಿ. ಈ ಥರ ಒಂದು ಪ್ರಾಬ್ಲಮ್ಸ್ ಇದೆ, ಏನು ಮಾಡೋದು ಅಂತ ಫ್ರೆಂಡ್ನೇ ಕೇಳ್ತೀವಿ. ಇವಾಗ ಯಾರನ್ನಾದ್ರೂ ಒಬ್ಬರು ಲವ್ ಮಾಡೋದಿದ್ರೆ ಫ್ರೆಂಡ್ ಸಜೆಷನ್ ತಗೊಳ್ತೀವಿ. ನಾವು ಅವ್ರಿಗೆ ಇಷ್ಟನ ಕೇಳು ಹೇಳು ಅಂತೆಲ್ಲ ತಗೊಳ್ತೀವಿ ಒಂದೊಂದು ಸಲ. ಹಾಗಾಗಿ ಫ್ರೆಂಡ್ಶಿಪ್ಪು ತುಂಬಾ ಮುಖ್ಯ. ನನ್ನ ಪ್ರಕಾರ ಫ್ರೆಂಡ್ಶಿಪ್ ಇಸ್ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಅದು ಶುರುವಾಗೋಕ್ಕೆ ಎಂಡಾಗೋಕ್ಕೆ ಅನ್ನೋದೇ ಇಲ್ಲ. ಆದರೆ ಫ್ರೆಂಡ್ ಮಾಡೋ ಅಂಥ ನೋವಿಗೆ ಮೆಡಿಸನ್ ಇರಲ್ಲ. ಅದೇ ಥರ ಫ್ರೆಂಡು ಅದು ಅರ್ಥ ಮಾಡ್ಕೊಳ್ಳೋ ಫ್ರೆಂಡ್ ಇದ್ದರೆ ಪ್ರಾಬ್ಲಮ್ಸ್ಗಳಿಗೆ ಅದೇ ಮೆಡಿಸನ್ ಅಂತಲೇ ಹೇಳ್ಬೋದು. ಜನವರಿ ಸ್ಟಾರ್ಟ್ ಆಗಿ ಡಿಸೆಂಬರಿಗೆ ಮುಗಿಯೋ ಅಂಥದ್ದು ಅಲ್ಲ ಫ್ರೆಂಡ್ಶಿಪ್ಪು, ಮತ್ತು ಮಾತಾಡಿ ಮುಗಿಸೋ ಅಂಥದ್ದು ಅಲ್ಲ ಫ್ರೆಂಡ್ಶಿಪ್ಪು. ಫ್ರೆಂಡ್ಶಿಪ್ ಅಂದರೆ ಅದೊಂಥರ ಹೇಳಲಾಗದ ಬಂಧ. ಹಂಗೆ ನನ್ನ ಲೈಫಲ್ಲಿ ಒಬ್ಬಳು ಚೈಲ್ಡ್ಹುಡ್ ಫ್ರೆಂಡ್ ಇದ್ದಾಳೆ, ಬೆಸ್ಟಿ ಅಂತ ಹೇಳ್ಬೋದು. ಚಿಕ್ಕಂದಿನಿಂದನೂ ಫ್ರೆಂಡು, ಇವಾಗ ದೂರ ಆಗಿದ್ದೀವಿ ಮದುವೆ ಆದಾಗಿಂದನೂ. ಇವಾಗ ತುಂಬ ಜನ ಫ್ರೆಂಡ್ ಇದ್ದಾರೆ. ಆದರೆ ಇವಾಗ ನಾನು ಕುಗ್ಗಿರೋ ಟೈಮ್ನಲ್ಲಿ ನನಗೆ ಮೋಟಿವೇಶನ್ ಆಗಿ ನೀನು ಏನಾದರೂ ಮಾಡು, ಏನಾದರೂ ಸಕ್ಸಸ್ ಆಗ್ತೀಯಾ, ಇವಾಗ ಪ್ರಾಬ್ಲಮಲ್ಲಿ ಇದೆಯಾ ಅಂತ ಅದೇ ಥರ ಕೂತ್ಕೋಬೇಡ, ಏನಾದ್ರಲ್ಲಾರು ನೀನು ತೊಡಗಿಸ್ಕೊ ಮತ್ತು ಅಂತ ಹೇಳೋಕ್ಕೆ ಈಗಲೂ ಒಬ್ಬಳು ಫ್ರೆಂಡ್ ಇದ್ದಾಳೆ. ನಿಜ ಆ ಥರ ಫ್ರೆಂಡ್ಸ್ ಇರಬೇಕು. ನಾವು ಕುಗ್ಗಿದಾಗ
ಏನು ಆಗಲ್ಲ ನಿನಗೆ, ಇವತ್ತು ನಿನಗೆ ಪ್ರಾಬ್ಲಮ್ಸ್ ಇದೆಯಲ್ವ, ಈಗಿರೋ ಟೈಮು ಇದೇ ಥರ ಇರಲ್ಲ, ಮುಂದೆ ಒಂದಿನ ನಿನ್ನನ್ನು ಜರಿದವರು, ನೀನು ಬೇಡ ಅಂತ ಹೇಳ್ದವರು ನಿನ್ನನ್ನೇ ಒಪ್ಕೊಳ್ಳೋ ಅಂಥ ದಿನ ಬರುತ್ತೆ ಅಂತ ಹೇಳಿ ಎಷ್ಟೋ ಜನ ಫ್ರೆಂಡ್ಸ್ ಮೋಟಿವೇಶನ್ ಮಾಡ್ತಾರೆ. ಆದರೆ ನೀನೇ ಮಾಡ್ಕೊಂಡು ತಪ್ಪು ಅಂತ ಹೇಳೋ ಫ್ರೆಂಡ್ಗಿಂತ ಹೋಗ್ಲಿ ಬಿಡು, ಆಗಿದ್ದಾಯಿತು ಹೋಯ್ತು, ಇನ್ನು ಆ ಥರ ಪ್ರಾಬ್ಲಮ್ಸ್ಗಳನ್ನ ತಂದ್ಕೋಬೇಡ, ಅದೇ ಗುಂಗಲ್ಲಿ ಇರಬೇಡ, ನಿಂದೇ ಅದೊಂದು ಲೈಫ್ ಇದೆ, ನಿನಗೋಸ್ಕರ ಬದುಕು, ನಿನ್ನ ಮಕ್ಕಳಿಗೋಸ್ಕರ ಬದುಕು, ಸಾಯೋ ಯೋಚನೆ ಮಾಡಬೇಡ. ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನನ್ನ ಹತ್ರ ಹೇಳ್ಕೊ, ಏನೇ ನೋವಿದ್ರು ನನ್ನ ಹತ್ರ ಶೇರ್ ಮಾಡ್ಕೊ, ನನ್ನಲ್ಲಿ ಆದದ್ದನ್ನು ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳೋ ಫ್ರೆಂಡ್ ಇದ್ದಾಳೆ ನನಗೂ. ನಿಜ ಅವಳೊಬ್ಳು ಫ್ರೆಂಡು ನನಗೆ ಆ ಥರ ಹೇಳಿಲ್ಲ, ನನ್ನ ಹತ್ರ ಶೇರ್ ನಿಜ ನಾನು ಅವ್ಳ ಬಗ್ಗೆ ಇದು ಬೇರೆನೇ ತಿಳ್ಕೊಂಡಿದ್ದೆ, ಏನೋ ಈ ಕ್ಲಾಸು ಎಲ್ಲೋ ಇದ್ದಾರೆ, ನಮ್ಮನ್ನೆಲ್ಲ ನಿಜ ನೋಡ್ತಾರ, ನಮ್ಮ ಫೀಲಿಂಗ್ಸ್ ಶೇರ್ ಮಾಡ್ತಾರ ಅಂತ. ಆದರೂ ಹೇಳ್ಕೊಂಡ್ಮೇಲೆ ಅವ್ರ ಮನಸ್ಸು ನೋಡಿ ನನಗೂ ಅನ್ನಿಸ್ತು ನಿಜವಾಗ್ಲೂ. ಯಾಕಂದರೆ ನಾನು ಎಷ್ಟೋ ಸಲ ಅಳ್ತಾ ಎಲ್ಲನೂ ಹೇಳ್ಕೊಂಡಿದ್ದೀನಿ, ಬಿಡು ಹೋಗ್ಲಿ ಏನಾಗಲ್ಲ, ಅದು ಸಾಯೋ ಯೋಚನೆ ಮಾಡಬೇಡ, ಇವತ್ತು ಈ ಥರ ಪ್ರಾಬ್ಲಮ್ಸ್ ಇದೆ ಅಲ್ವಾ, ಪಾಪ ಅವಳಿಗೂ ನನಗೆ ಎಲ್ಪ್ ಮಾಡೋಂಥ ಸಿಚುವೇಶನ್ ಇಲ್ಲ, ಅವಳು ಪಾಪ ನನ್ನ ಹತ್ರ ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ. ಆದರೆ ಎಲ್ಪ್ ಮಾಡೋಕ್ಕಿಂತ ಹೇಳಿದ್ರೆ ವ್ಯಕ್ತಿನ ಫ್ರೆಂಡ್ಸ್ ಆಗೋದಕ್ಕಿಂತ ವ್ಯಕ್ತಿತ್ವನ ಫ್ರೆಂಡ್ಸ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ಹಂಗೇ ನನಗೆ ಎಷ್ಟು ಮೋಟಿವೇಶನ್ ಮಾತುಗಳು ಹೇಳಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ, ಇವತ್ತು ನಾನು ನಗ್ತಾ ಇದ್ದೀನಿ ಅಂದರೆ ಒಂದು ರೀತಿ ಅವಳು ಹೇಳಿರೋ ಮಾತುಗಳು ನನಗೆ ತುಂಬಾ ಅಂದರೆ ತುಂಬಾ ಮುಖ್ಯ ಆಗಿರುತ್ತೆ. ನಿಜ, ಇವಾಗ ಈ ಪ್ರಾಬ್ಲಮ್ಸ್ ಇದೇ ಥರ ಪ್ರಾಬ್ಲಮ್ ಇರಲ್ಲ, ಮುಂದೆ ನೀನು ಒಂದಿನ ಸಕ್ಸಸ್ ಆಗ್ತೀಯ. ಇವತ್ತು ಯಾರು ನಿನ್ನನ್ನು ಬೇಡ ಅಂತ ಹೇಳಿದ್ದಾರೆ, ಮುಂದೆ ಅವರೇ ನಿನ್ನ ಬರ್ಡೇ ಬರ್ತಾರೆ, ಅವರೇ ನಿನ್ನನ್ನು ಕೇಳ್ತಾರೆ, ಅವರೇ ನಿನ್ನ ಜೊತೆ ಚೆನ್ನಾಗಿ ಮಾತಾಡ್ತಾರೆ. ಡಿಪ್ರಮೋಟ್ ಆಗಬೇಡ, ಏನಾದರೂ ಒಂದು ಮಾಡು. ಏನಾದರೂ ಬೇಜಾರಾಯ್ತಾ, ಏನಾದ್ರು ಫೀಲ್ ಆಯಿತಾ, ನಿಂಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತಾ, ನನ್ನ ಹತ್ರ ಶೇರ್ ಮಾಡ್ಕೊ ಅಂತ. ಇವಾಗ ನನಗೊಂದು ಪ್ರಾಬ್ಲಮ್ ಇದೆ ಅಂತ ನಾನು ಡಾಕ್ಟರ್ ಹತ್ರ ಹೋದರೆ ಡಾಕ್ಟರ್ ಹೇಳ್ತಾರೆ, ನಿಮ್ಮನ್ನ ಯಾರು ಸ್ಪಂದಿಸ್ತಾರೆ, ನಿಮ್ಮ ಪ್ರಾಬ್ಲಮ್ಸ್ನ ಯಾರು ನಿಮಗೆ ಹೇಳ್ತಾರೆ, ನಿಮ್ಮನ್ನು ಅರ್ಥ ಮಾಡ್ಕೊಂಡು ಯಾರು ನಿಮ್ಮನ್ನು ಏನಾದ್ರು ನಿಮ್ಗೆ ಈ ಥರ ಪ್ರಾಬ್ಲಮ್ ಇದೆಯಾ ಹೌದು ಅಂತ ಯಾರು ನಿಮ್ಮನ್ನು ಅರ್ಥ ಮಾಡ್ಕೊಂಡು ನಿಮಗೆ ಸೊಲ್ಯೂಷನ್ ಹೇಳ್ತಾರೆ ಅಂಥವ್ರ ಹತ್ರ ನಿಮ್ಮ ಪ್ರಾಬ್ಲಮ್ಸ್ ಹೇಳ್ಕೊಳ್ಳಿ. ನಿಮ್ಮನ್ನು ಜರಿಯ ಅಂತರ ಹತ್ರ ಹೇಳ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ಇರೋ ಪ್ರಾಬ್ಲಮ್ಸು ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿದರು. ಹಂಗೆ ನನಗೆ ನಿಜ ಆ ಥರ ಫ್ರೆಂಡ್ ಒಬ್ಬಳು ಸಿಗ್ತಾಳೆ ಅಂದರೆ ನಿಜ ಗ್ರೇಟ್ ಅನ್ನಬೇಕು. ನಾನು ಚೈಲ್ಡ್ಹುಡ್ಡಲ್ಲಿ ಇದ್ದಿದ್ದ ಫ್ರೆಂಡು ಯಾವ ಥರ ಅಂದರೆ, ಅವಳು ನಾನು ಅಷ್ಟೇ ಆಟ ಆಡಬೇಕಿತ್ತು, ಅವಳು ನಾನು ಅಷ್ಟೇ ಮಾತಾಡಬೇಕಿತ್ತು. ಬೇರೆಯವ್ರ ಜೊತೆ ಅವಳು ಆಟ ಆಡಿದ್ರು ನಾನು ಅಳ್ತಾ ಇದ್ದೆ, ನಾನು ಬೇರೆಯವ್ರ ಜೊತೆ ಆಟ ಆಡಿದ್ರೆ ಅವಳು ಅಳ್ತಾ ಇದ್ಲು. ಆ ಥರ ಫ್ರೆಂಡ್ಶಿಪ್ ಅಷ್ಟು ಅಟ್ಯಾಚ್ಮೆಂಟ್ ಇತ್ತು. 5th ಪಾಸ್ ಆಗೋವರೆಗೂ ಜೊತೆಲಿದ್ವಿ. 5th ಪಾಸ್ ಆದಮೇಲೆ ನಾನು ನಮ್ಮ ಅಜ್ಜಿ ಮನೇಲಿ ಓದ್ತಾ ಇದ್ದೆ, ಅವಳು ಅವ್ರ ಮನೇಲಿ ಓದ್ತಾ ಇದ್ದು. ನಾನು 5th ಮುಗಿಸ್ಕೊಂಡು ನಮ್ಮ ಅಜ್ಜಿ ಮನೆ ಬಿಟ್ಟು ಬಂದೆ. ಆಮೇಲೆ ಅವಳು ಅವ್ರ ಅಜ್ಜಿ ಮನೆಗೆ ಓದೋಕ್ಕೆ ಅಂತ ಹೋದ್ಲು. ಸ್ವಲ್ಪ ದಿನ ಟಚ್ಚಲ್ಲಿದ್ವಿ, ಇವಾಗ ಅವಳು ಕಾಂಟ್ಯಾಕ್ಟ್ ಇಲ್ಲ ನನಗೆ. ಆದರೂ ಫ್ರೆಂಡ್ ಅನ್ನೋದು ಮರೆಯೋಕ್ಕೆ ಆಗಲ್ಲ. ಅದೇ ಥರ ಫ್ರೆಂಡ್ಸ್ ಆದವರು ಮಾಡಿದ ನೋವು ಮರೆಯೋಕ್ಕಾಗಲ್ಲ, ಅವ್ರು ತೋರಿಸಿದ ಪ್ರೀತಿನೂ ಮರೆಯೋಕ್ಕಾಗಲ್ಲ. ನಿಜ ಅಂದರೆ ನನಗೆ ನಿಜ ಹೇಳ್ಕೊಳಕ್ಕೆ ಯಾವಾಗಲೂ ನಾನು ಹೇಳ್ಕೊಳಕ್ಕೆ ಖುಷಿಪಡ್ತೀನಿ. ನಾನು ಏನಾದರೂ ಒಂದು ಇವಾಗ ಯೂಟ್ಯೂಬಲ್ಲೇ ಸಬ್ಸ್ಕ್ರೈಬರ್ ಆದರೂ ಈ ಥರ ನನಗೆ ವಾಚ್ ಅವರ್ ಆಗ್ತಾಯಿದೆ ಅಂತ ಹೇಳಿದರೆ ನಿಜವಾಗ್ಲೂ ಈ ಬೇರೆ ಯಾರು ಖುಷಿಪಡ್ತಾರೋ ಇಲ್ವೋ ಗೊತ್ತಿಲ್ಲ, ಅವಳಂತೂ ತುಂಬ ಅಂದರೆ ತುಂಬಾ ಖುಷಿಪಡ್ತಾಳೆ. ನಿಜವಾಗ್ಲೂ ಅಂಥ ಒಂದು ಫ್ರೆಂಡ್ಶಿಪ್ಪು, ಅಂಥ ಒಂದು ಫ್ರೆಂಡು ನನ್ನ ಲೈಫಲ್ಲಿ ಇದ್ದಾಳೆ ಅಂದರೆ ನಿಜವಾಗ್ಲೂ ಖುಷಿಯಾಗುತ್ತೆ. ಅದೇ ಥರ ಎಲ್ಲರ ಲೈಫಲ್ಲೂ ಅದೇ ಥರ ಒಬ್ಬರು ಫ್ರೆಂಡ್ಸ್ ಇದ್ದೇ ಇರಬೇಕು ಅನ್ನೋದು ನನ್ನ ಇಷ್ಟ. ಇದ್ದರೆ ಅರ್ಥ ಮಾಡ್ಕೊಳ್ಳೋ ಒಂದು ಮನಸ್ಸು, ಮತ್ತು ನಮ್ಮ ಕಣ್ಣೀರು ಒರೆಸೋಕ್ಕೆ ಒಬ್ಬರು ಫ್ರೆಂಡು ಲೈಫಲ್ಲಿ ಜೀವದ ಗೆಳೆಯ ಅಥವಾ ಜೀವದ ಗೆಳತಿ ಅನ್ನೋರು ಇದ್ದೇ ಇರಬೇಕು. ಇವಾಗ ನಾವೇನಾದರೂ ತಪ್ಪು ಮಾಡಿದರೆ ಈ ಥರ ತಪ್ಪು ಮಾಡಿದೆ ಅಂತ ಅವ್ರ ಹತ್ರ ನಾವು ಧೈರ್ಯವಾಗಿ ಹೇಳ್ಕೊತಾರೆ ಇರಬೇಕು. ನೀನು ತಪ್ಪು ಮಾಡಿದ್ದೀಯಾ, ಇನ್ನೊಂದ್ಸಲಿ ಆ ತಪ್ಪು ಮಾಡಬೇಡ ಅಂತ ಖಂಡಿಸಿ ಹೇಳೋ ಅಂಥ ಫ್ರೆಂಡ್ ಇರಬೇಕು. ಏನಾದ್ರು ನಾವು ಅಚೀವ್ ಮಾಡಿದರೆ ನಮ್ಮನ್ನು ಇನ್ನೂ ಮೋಟಿವ್ ಮಾಡೋ ಅಂಥ ಫ್ರೆಂಡ್ ಇರಬೇಕು. ಹೌದಾ, ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತೀಯಾ, ಇನ್ನೂ ಆಗುತ್ತೆ ನಿನ್ನ ಕೈಯಲ್ಲಿ, ಏನೂ ಆಗಲ್ಲ ಅಂತ ಯಾವುದನ್ನು ನೀನು ಹಿಂದೆ ಹಾಕಬೇಡ, ಏನಾದರೂ ಒಂದು ಮಾಡು, ನಿನ್ನಿಂದ ಹಾಗೆ ಆಗುತ್ತೆ ಅಂತ ಹೇಳೋ ಫ್ರೆಂಡು ನಮ್ಮ ಲೈಫಲ್ಲಿ ಇರಬೇಕು. ಯಾಕಂದರೆ ಸಂಬಂಧಿಕರು ನಮ್ಮ ಹತ್ರ ಇದ್ದರೆ ಮಾತ್ರ ಬರ್ತಾರೆ. ಹಂಗೇ ಪ್ರೀತಿ ಅನ್ನೋದು ಸ್ವಾರ್ಥ. ಇವಾಗಿದ್ದಿದ್ದು ಪ್ರೀತಿ ಲವ್ವರು ಪ್ರೀತಿ ಇದೆಲ್ಲ ಸ್ವಾರ್ಥಕ್ಕೋಸ್ಕರನೇ. ಆದರೆ ಸ್ನೇಹ ಅನ್ನೋದು ಯಾವುದೇ ಸ್ವಾರ್ಥ ಇರಲ್ಲ. ಇವಾಗ ನಾನೇನಾದರೂ ಅಚೀವ್ ಮಾಡಿದರೆ ಅವ್ರಿಗೆ ಸಿಗುವಂಥದ್ದು ಏನೂ ಇಲ್ಲ. ಆದರೆ ನಿಜವಾಗ್ಲೂ ನಮ್ಮನ್ನು ಮೋಟಿವ್ ಮಾಡ್ತಾರಲ್ಲ, ಆ ಮನಸ್ಸಿರೋದು ನಿಜವಾಗ್ಲೂ ಮುಖ್ಯ ಆಗುತ್ತೆ. ಹಂಗೇ ಅಮ್ಮನ ಪ್ರೀತಿ ಅಮೃತವಾಗಿರುತ್ತಂತೆ, ಅಪ್ಪನ ಪ್ರೀತಿ ಅದ್ಭುತವಾಗಿರುತ್ತೆ. ಲವರ್ ಪ್ರೀತಿ ಸ್ವಾರ್ಥ, ಆದರೆ ಪ್ರೀತಿ ಸ್ನೇಹ ಒಂದೇ ಮಾತ್ರ ಶಾಶ್ವತ ಅಂತ ಹೇಳ್ತಾರೆ. ನಿಜವಾಗ್ಲೂ ಫ್ರೆಂಡ್ಶಿಪ್ ಈಸ್ ಗ್ರೇಟ್ ಅಂದರೆ ಗ್ರೇಟ್. ನಮ್ಮ ಲೈಫಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ಫ್ರೆಂಡ್ಶಿಪ್ಪು. ಸಂಬಂಧಿಕರು ನಮ್ಮ ಹತ್ರ ಇದ್ದರೆ ಮಾತ್ರ ಬರ್ತಾರೆ, ಇಲ್ಲ ಅಂದರೆ ತೆಗಳ್ತಾರೆ.
ಬಿದ್ದವ್ರನ್ನ ಬೀಳ್ಸೋಕ್ಕೆ ನೋಡ್ತಾರೆ, ತುಳಿಯೋರನ್ನ ತುಳಿತಾನೆ ಇರ್ತಾರೆ, ಕಾಲು ಎಳಿತಾನೆ ಇರ್ತಾರೆ. ಇವಾಗ ನಾನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ತುಂಬ ಜನ ತೆಗಲಿದ್ದಾರೆ. ಆದರೆ ಅವಳು ಮಾತ್ರ ಯಾವುದೇ ಕಾರಣಕ್ಕೂ ನನ್ನ ಏನು ಅಂದಿಲ್ಲ. ಒಂದು ವೀಡಿಯೋಸ್ ಏನಾದರೂ ಪ್ರಾಬ್ಲಮ್ ಇದ್ದರು ಅಂದರೆ ಇಮಿಡಿಯೇಟಾಗಿ ನೋಡಿದ ತಕ್ಷಣ ನನ್ನ ವೀಡಿಯೋ ಅಪ್ಲೋಡ್ ಆದ ತಕ್ಷಣ ಚೆಕ್ ಮಾಡಿ ನನಗೆ ಫೋನ್ ಮಾಡ್ತಾಳೆ. ಇದು ಈ ಥರ ಇದೆ, ಇದನ್ನು ಕರೆಕ್ಷನ್ ಮಾಡ್ಕೊ, ಇದನ್ನು ಈ ಥರ ಮಾಡ್ಕೊ ಅಂತ ಹೇಳ್ತಾಳೆ. ನಿಜವಾಗ್ಲೂ ಆ ಥರ ಫ್ರೆಂಡ್ಸ್ ಒಬ್ರು ಇದ್ದೇ ಇರಬೇಕಲ್ವ. ನಿಜವಾಗ್ಲೂ ಆ ಥರ ಅವಳು ಫ್ರೆಂಡು ನನ್ನ ಜೊತೆ ಇದ್ದಾಳೆ ಅಂದರೆ ನಾನು ನಿಜ ಖುಷಿಪಡ್ತೀನಿ. ಮುಂದಿನ ನಾನು ಅವ್ರ ಜೊತೆ ವೀಡಿಯೋ ಮಾಡಿ ನಿಮ್ಗೆ ಎಲ್ಲರಿಗೂ ತೋರಿಸ್ತೀನಿ ಫ್ರೆಂಡ್. ಇದು ನನ್ನ ಸೆಕೆಂಡ್ ಚಾನಲ್ಲು. ನನ್ನ ಫಸ್ಟ್ ಚಾನಲ್ ಬಂದು ಇನ್ಸ್ಪೈರಿಂಗ್ ವರ್ಲ್ಡು. ಆ ಚಾನಲ್ಗೆ ಯಾವ ಥರ ನನಗೆ ಪ್ರೀತಿ ಸ್ನೇಹ ತೋರಿಸಿದ್ರೆ ಇದೇ ಥರ ನನಗೆ ಈ ಚಾನಲ್ಗೂ ನನಗೆ ಅದೇ ಥರ ಪ್ರೀತಿ ಸ್ನೇಹ ತೋರಿಸಿ ಅಂತ ಕೇಳ್ಕೊತೀನಿ. ನಿಜವಾಗ್ಲೂ ನನ್ನ ಫ್ರೆಂಡಿಂದನೇ ಇವತ್ತು ನಾನು ಈ ಥರ ನಗ್ತಾ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಅಂದರೆ ಅವಳು ಹೇಳಿದ ಮೋಟಿವ್ ಮಾತುಗಳೇ ನನಗೆ ಸ್ಫೂರ್ತಿ ಅಂತ ಹೇಳ್ಬೋದು. ಮತ್ತು ನಂದಿನಿ ಅಮ್ಮ, ನಾನು ಯೂಟ್ಯೂಬ್ ಚಾನಲ್ ಮಾಡಬೇಕಾದ್ರೆ ನಂದಿನಿ ಅಮ್ಮನ ವಿಡಿಯೋ ನೋಡಿ ಅಮ್ಮನೇ ಈ ಥರ ವಿಡಿಯೋ ಮಾಡ್ತಾಯಿದ್ದಾರೆ, ನಾವು ಯಾಕೆ ಮಾಡಬಾರ್ದು ಅಂತ ನೋಡಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತಿದ್ದೀನಿ ಅಲ್ವಾ, ಫ್ರೆಂಡ್ ಬಗ್ಗೆನೇ. ನಂಗೆ ಫ್ರೆಂಡ್ ಅಂದರೆ ಎಷ್ಟೇ ಹೇಳಿದರೂ ಕಡಿಮೆನೇ. ಯಾಕಂದರೆ ನಾವು ಸಂಬಂಧಿಕರು ಹೇಳಿದ್ನಲ್ವ, ದುಡ್ಡಿದ್ದಾಗ ಮಾತ್ರ ಜೊತೆಗೆ ಬರ್ತಾರೆ, ಆದರೆ ಏನೂ ಅಪೇಕ್ಷೆ ಪಡದೆ, ಯಾವುದೊಂದನ್ನು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿದೆ ಯಾವಾಗಲೂ ಚೆನ್ನಾಗಿರೋ ಸಂಬಂಧ ಅಂದರೆ ಅದು ಒಂದೇ ಫ್ರೆಂಡ್ಶಿಪ್ಪು. ಜೀವದ ಗೆಳೆಯ ಅಥವಾ ಜೀವದ ಗೆಳತಿ ಅನ್ನೋರು ಒಬ್ಬರು ಲೈಫಲ್ಲಿ ಇದ್ದರೆ ಅವ್ರ ಲೈಫೇ ಸೂಪರಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಟಾಪಿಕ್ ಜೊತೆ ನಿಮ್ಮ ಜೊತೆ ಮಾತಾಡೋಕ್ಕೆ ಬರ್ತೀನಿ. ಬಾಯ್ ಫ್ರೆಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ.